ಪ್ರತಿಯೊಬ್ಬ ಹೀರೋ ಸಹ ತನ್ನ ಸಿನಿಮಾ ಗೆಲ್ಬೇಕು, ತನ್ನ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಬೇಕು ಅನ್ನೋದು ಇದ್ದೇ ಇರುತ್ತೆ. ಸಿನಿಮಾ ಗೆಲುವು ಹೀರೋ ಪಾಲಿಗೆ ಖಂಡಿತವಾಗಿಯೂ ನಿರ್ಣಾಯಕವಾಗಿತ್ತು. ಅದ್ರಲ್ಲಿಯೂ ಸಹ ಇದೀಗ ಡೆವಿಲ್ ಗೆಲುವು ದರ್ಶನ್ ಪಾಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಅಭಿಮಾನಿಗಳೇನೋ ಸಿನಿಮಾ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ 3.5 ಕೋಟಿಗೂ ಹೆಚ್ಚಿನ ದಾಖಲೆಯನ್ನ ಕಲೆಕ್ಷನ್ ಕೂಡ ದಾಟಿದೆ. ದರ್ಶನ್ ಜೈಲಲ್ಲಿ, ಡೆವಿಲ್ ಥಿಯೇಟರ್ ನಲ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ. ಬೆನ್ನು ನೋವಿದ್ರು ಸಹ ಅದನ್ನ ಲೆಕ್ಕಿಸದೆ ಸಿನಿಮಾ ಕಂಪ್ಲೀಟ್ ಮಾಡಿದ್ರು. ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ, ದರ್ಶನ್ಗೆ ಭಾರಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳ ವರ್ಗವಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಇವರು ಬಂದ್ರೆ ಮಾತ್ರ ಸಿನಿಮಾಗೆ ದೊಡ್ಡ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದರ್ಶನ್ ದೊಡ್ಡ ಗೆಲುವು ಸಿಗೋದು ಕಷ್ಟ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಪ್ರತಿಯೊಬ್ಬ ಹೀರೋ ಸಹ ತನ್ನ ಸಿನಿಮಾ ಗೆಲ್ಬೇಕು, ತನ್ನ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಬೇಕು ಅನ್ನೋದು ಇದ್ದೇ ಇರುತ್ತೆ. ಅದೇ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿರ್ತಾರೆ. ನಿರ್ಮಾಪಕರು ಸಹ ಸಾಲ ಸೂಲ ಮಾಡಿ ಸಿನಿಮಾಗಾಗಿ ಬಂಡವಾಳವನ್ನ ಹಾಕಿರ್ತಾರೆ. ಹೀಗಿದ್ದಾಗ ಸಿನಿಮಾ ಗೆಲುವು ಹೀರೋ ಪಾಲಿಗೆ ಖಂಡಿತವಾಗಿಯೂ ನಿರ್ಣಾಯಕವಾಗಿತ್ತು. ಅದ್ರಲ್ಲಿಯೂ ಸಹ ಇದೀಗ ಡೆವಿಲ್ ಗೆಲುವು ದರ್ಶನ್ ಪಾಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಜೈಲಲ್ಲಿರುವಂತಹ ದರ್ಶನ್ ಪಾಲಿಗೆ ಈ ಸಿನಿಮಾ ತುಂಬಾನೇ ಮುಖ್ಯ. ಅಭಿಮಾನಿಗಳೇನೋ ಸಿನಿಮಾ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ 3.5 ಕೋಟಿಗೂ ಹೆಚ್ಚಿನ ದಾಖಲೆಯನ್ನ ಕಲೆಕ್ಷನ್ ಕೂಡ ದಾಟಿದೆ. ಆದ್ರೆ ಇದೀಗ ಯಾವ ರೀತಿ ಆಗಿದೆ ಅಂದ್ರೆ, ದರ್ಶನ್ ಜೈಲಲ್ಲಿ, ಡೆವಿಲ್ ಥಿಯೇಟರ್ ನಲ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಮೊದಲ ಬಾರಿಗೆ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಾಗ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಅನ್ನೋದು ಇಲ್ಲಿ ಮಹತ್ವವಾದದ್ದು. ಆಮೇಲೆ ದರ್ಶನ್ ಜೈಲಿಗೆ ಹೋಗ್ಬೇಕಾಯ್ತು. ನಂತರ ಹೈಕೋರ್ಟ್ ನಿಂದ ಜಾಮೀನು ಪಡೆದುಕೊಂಡು ಬಂದು 4-5 ತಿಂಗಳಲ್ಲೇ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ರು. ಬೆನ್ನು ನೋವಿದ್ರು ಸಹ ಅದನ್ನ ಲೆಕ್ಕಿಸದೆ ಸಿನಿಮಾ ಕಂಪ್ಲೀಟ್ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಕಾರಣ ದರ್ಶನ್ ಮತ್ತೆ ಜೈಲ್ಗೆ ಸೇರುವಂತಾಗಿತ್ತು. ಇದೀಗ ಜೈಲಲ್ಲಿರುವಾಗಲೇ ಡೆವಿಲ್ ಕೂಡ ಬಿಡುಗಡೆ ಆಗಿದೆ. ಈ ಸಿನಿಮಾದ ಸಕ್ಸಸ್ ದರ್ಶನ್ ಪಾಲಿಗೆ ಖಂಡಿತವಾಗಿಯೂ ಮುಖ್ಯವಾದದ್ದು. ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ, ದರ್ಶನ್ಗೆ ಭಾರಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳ ವರ್ಗವಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಹಾಕಿದ ಬಂಡವಾಳ ಒಂದೇ ವಾರದಲ್ಲಿ ರಿಟರ್ನ್ ಆಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಹೀಗಾಗಿ ಡೆವಿಲ್ ಸಿನಿಮಾ ಬಿಡುಗಡೆಯಾದಾಗ ಆರಂಭದಲ್ಲಿ ಅಭಿಮಾನಿಗಳು ನೋಡೋದು ಗ್ಯಾರಂಟಿ. ಆದ್ರೆ 4-5 ದಿನಗಳ ನಂತರ ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ. ಸಿನಿಮಾ ವೀಕ್ಷಕರು, ಕುಟುಂಬದವರು ಬರ್ತಾರೋ ಇಲ್ವೋ ಅನ್ನೋದು ನೋಡ್ಬೇಕಾಗತ್ತೆ. ಇವರು ಬಂದ್ರೆ ಮಾತ್ರ ಸಿನಿಮಾಗೆ ದೊಡ್ಡ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದರ್ಶನ್ ದೊಡ್ಡ ಗೆಲುವು ಸಿಗೋದು ಕಷ್ಟ ಆಗುತ್ತೆ. ಹಾಗಾದ್ರೆ ಜೈಲಲ್ಲಿರುವಂತಹ ದರ್ಶನ್ಗೆ ಡೆವಿಲ್ ಸಕ್ಸಸ್ ಎಷ್ಟು ಅಗತ್ಯ? ಡೆವಿಲ್ ನ ಕಣ್ಣು ತುಂಬಿಕೊಂಡಂತಹ ದರ್ಶನ್ ಫ್ಯಾನ್ಸ್ ಏನಂತ ಹೇಳ್ತಾ ಇದ್ದಾರೆ? ಥಿಯೇಟರ್ ನಲ್ಲಿ ಸಂಭ್ರಮ ಹೇಗಿತ್ತು? ಇದೆಲ್ಲವನ್ನ ನೋಡ್ತಾ ಹೋಗೋಣ. ಎಸ್, ಇದೀಗ ದರ್ಶನ್ ರವರ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಇಂದು ಬೆಳಗ್ಗೆ 6:30ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ರಾಜ್ಯದ 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ತೆರೆ ಮೇಲೆ ಸಿಕ್ಕಾಪಟ್ಟೆ ಅಬ್ಬರಿಸಿದೆ. ಹೌದು, ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಅಂದ್ರೂ ಸುಳ್ಳಾಗಲ್ಲ. ಯಾಕೆ ಅಂದ್ರೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ದರ್ಶನ್ ಹೇಳಿರುವಂತಹ ಡೈಲಾಗ್ ಹೇಳಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಇನ್ನು ಇಂದು ಬೆಳಗ್ಗೆ 6:30ರಿಂದ ನರ್ತಕಿ ಚಿತ್ರಮಂದಿರದಲ್ಲಿ ಶೋ ಆರಂಭವಾಗಿದ್ದು, ವಿಜಯಲಕ್ಷ್ಮಿ ಧನ್ವೀರ್ ಅವರು ಕೂಡ ಫ್ಯಾನ್ಸ್ ಜೊತೆ ಕೂತು ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲದೆ ನರ್ತಕಿ ಮುಂಭಾಗ ದರ್ಶನ್ ರವರ 72 ಅಡಿ ಕಟ್ಔಟ್ ಇದೀಗ ಎದ್ದು ನಿಂತಿರುವಂತದ್ದು. ಇನ್ನು ರಾಜ್ಯದ ಬಹುತೇಕ ಥಿಯೇಟರ್ಗಳ ಹತ್ರ ದರ್ಶನ್ ಫ್ಯಾನ್ಸ್ ಲಗ್ಗೆ ಇಡ್ತಾ ಇದ್ದು, ಬಾಗಲಕೋಟೆಯ ಜಮಖಂಡಿಯಲ್ಲೂ ಸಹ ಡೆವಿಲ್ ಅಬ್ಬರ ಜೋರಾಗಿದೆ. ಶೋಗೂ ಮುನ್ನ ಥಿಯೇಟರ್ ಮುಂದೆ ಸಂಭ್ರಮಿಸಿರುವಂತಹ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂದು ಘೋಷವಾಕ್ಯವನ್ನ ಕೂಗಿ ಡೆವಿಲ್ ಮೂವಿಯನ್ನ ನೋಡಿದ್ದಾರೆ. ಅಷ್ಟೇ ಅಲ್ಲ, ಕೋಟೆ ನಾಡಾದಂತಹ ನಮ್ಮ ಚಿತ್ರದುರ್ಗದಲ್ಲೂ ಸಹ ಡೆವಿಲ್ ಅಬ್ಬರ ಜೋರಾಗಿದೆ. ನಗರದ ಪ್ರಸನ್ನ ಥಿಯೇಟರ್ ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ನೂಕುನುಗ್ಗಲು ಸಹ ಉಂಟಾಗಿದ್ದು, ಬೆಳ್ಳಂ ಬೆಳಗ್ಗೆ ಥಿಯೇಟರ್ ಮುಂಭಾಗ ಜಮಾಯಿಸಿದ್ದು ದರ್ಶನ್ ರವರ 25 ಅಡಿ ಕಟ್ಔಟ್ಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದಂತಹ ಅವರ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಸಹ ಇದೀಗ ಅರಸಾಹಸವನ್ನ ಪಟ್ಟಿದ್ರು. ಇನ್ನು ಜೈಲಲ್ಲಿರುವಂತಹ ದರ್ಶನ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ.
ಅದು ಮಾತ್ರ ಕೋರ್ಟ್ ತೀರ್ಪಿನ ಮೇಲಿರುತ್ತೆ. ಡೆವಿಲ್ ಸಿನಿಮಾ ಏನಾದ್ರೂ ಸೋತ್ ಬಿಟ್ರೆ ದರ್ಶನ್ ಪಾಲ್ಗೆ ದೊಡ್ಡ ಶಿಕ್ಷೆ ಅಂದ್ರೂ ಖಂಡಿತವಾಗೂ ತಪ್ಪಾಗಲ್ಲ. ಇನ್ನು ಅಭಿಮಾನಿಗಳೇನೋ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ನಲ್ಲಿ 3.5 ಕೋಟಿ ಹೆಚ್ಚಿನ ಕಲೆಕ್ಷನ್ ಕೂಡ ದಾಟಿದೆ. ಆದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದು ಮಾತ್ರ ಇಲ್ಲಿ ಮುಖ್ಯವಾಗಿರುತ್ತೆ. ಈ ಸಿನಿಮಾ ಗೆದ್ರೆ ಮಾತ್ರ ದರ್ಶನ್ ಸಿನಿಮಾ ಲೈಫ್ಗೆ ಉಸಿರು ಅಂದ್ರೂ ತಪ್ಪಾಗಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.